ನ್ಯೂಸ್ ಎಟ್ ಒನ್ಗೆ ಮತ್ತೊಮ್ಮೆ ಸ್ವಾಗತ. 8 ವರ್ಷದ ನಂತರ ನಡೆಯುತ್ತಿರುವ 8 ರಾಷ್ಟ್ರಗಳು ಭಾಗವಹಿಸುತ್ತಾ ಇರುವ ಚಾಂಪಿಯನ್ಸ್ ಟ್ರೋಫಿಗೆ ಚಾಲನೆ ದೊರೆತಿದ್ದು, ಭಾರತದ ಮೊದಲ ಪಂದ್ಯ ಇಂದು ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಟೂರ್ನಿಯಲ್ಲಿ ಭಾಗವಹಿಸಿರುವ 2 ಅಂಡರ್ ರೇಟೆಡ್ ತಂಡಗಳೆಂದು ವಿಶ್ಲೇಷಿಸಲಾಗ್ತಾ ಇರುವ ಬಾಂಗ್ಲಾದೇಶದ ಎದುರು ಟೀಂ ಇಂಡಿಯಾ ತನ್ನ ಮೊದಲ ಪಂದ್ಯವನ್ನ ಆಡಲಿದೆ. ಟೀಂ ಇಂಡಿಯಾಗೆ ಹೊಸ ಜರ್ಸಿಯ ಆಗಮನವಾಗಿದೆ. 2017ರಲ್ಲಿ ಇಂಗ್ಲೆಂಡ್ನಲ್ಲಿ ಕಡೆಯದಾಗಿ ಚಾಂಪಿಯನ್ಸ್ ಟ್ರೋಫಿ ಪಂದ್ಯ ನಡೆದಿತ್ತು. ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನ ಭಾರತವನ್ನ ಸೋಲಿಸಿತ್ತು. ಇದಾದ ನಂತರ ಕೋವಿಡ್ ಮತ್ತು ಇತರ ಕಾರಣಗಳಿಂದ ಈ ಟೂರ್ನಮೆಂಟ್ ನಡೆದಿರಲಿಲ್ಲ. ಹಾಗಾಗಿ ಪ್ರಸಕ್ತ ಈ ಟೂರ್ನಿಯ ಕ್ರಿಕೆಟ್ ಆಡುವ ಎಲ್ಲಾ ದೇಶಗಳಲ್ಲೂ ಕುತೂಹಲವನ್ನ ಹುಟ್ಟುಹಾಕಿದೆ. ಕೊಹ್ಲಿ ಮರಳಿ ಫಾರ್ಮ್ಗೆ ಬರ್ತಾರಾ, ರೋಹಿತ್ ಶರ್ಮಾ ಅಬ್ಬರಿಸ್ತಾರಾ ಅನ್ನೋದನ್ನ ಅಭಿಮಾನಿಗಳು ಎದುರು ನೋಡ್ತಾ ಇದ್ದಾರೆ. ಈ ಇಬ್ಬರಿಗೂ ಇದುವೇ ಕೊನೆಯ ಐಸಿಸಿ ಟ್ರೋಫಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ T20 ಪಂದ್ಯಗಳಿಗೆ ಇಬ್ಬರು ವಿದಾಯ ಹೇಳಿದ್ದಾರೆ.